ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ 2020 ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೆ ನಾನು 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳಲ್ಲಿ ಪ್ರಮುಖವಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್, ದ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ ಈ ಥರ ಹಲವಾರು ಇಂಗ್ಲಿಷ್ ಪೇಪರ್ಗಳಲ್ಲಿ ಮತ್ತು ಇಂಗ್ಲಿಷ್ ವೆಬ್ಸೈಟ್ಗಳಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೆ ಇಲ್ಲಿ 7 ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಟೋಟಲ್ ಆಗಿ ಮೊದಲನೇ ಟಾಪಿಕ್ ಝೂ ಇನ್ಫೆಕ್ಷನ್ ಬಗ್ಗೆ ಇದೆ, ಶೂ ಇನ್ಫೆಕ್ಷನ್. ಎರಡನೇದಾಗಿ ಶೌರ್ಯ ಮಿಸೈಲ್. ಮೂರನೇದಾಗಿ ನ್ಯೂ ಕೆಲೋಡೋನಿಯಾ ಬಗ್ಗೆ. ನಾಲ್ಕನೇದಾಗಿ ದೌಲಾಸೈದ್ ಹೈಡ್ರೋ ಪ್ರಾಜೆಕ್ಟ್. ಐದನೇದಾಗಿ ಏರ್ ಇಂಡಿಯಾ 1. ಆರನೇದಾಗಿ ಸಿಬಿಡಿ ಆಯಿಲ್. ಏಳನೇದಾಗಿ ಮಧುಕಾ ಡಿಪ್ಲೋ ಸ್ಟೆಮಿನ ಬಗ್ಗೆ. ಟೋಟಲ್ ಆಗಿ ಇಲ್ಲಿ 7 ಟಾಪಿಕ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಬೇಕು. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಒತ್ತಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಅಂದರೆ ನೀವು ಸದಾ ನೋಟಿಫೈ ಆಗಿರ್ತೀರಾ. ಸಪೋಸ್ ನಿಮಗೆ ಈ ಒಂದು ವಿಡಿಯೋನ PDF ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ನೋಡಿ, ಆಕ್ಚುಲಿ ನಾನು ಮೊದಲು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಕೆಲವು ವೈಯಕ್ತಿಕ ಕಾರಣ ಮತ್ತು ಸಮಯದ ಅಭಾವದಿಂದಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಪ್ರಿಪೇರ್ ಮಾಡಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಕ್ಷಮೆ ಇರಲಿ. ಯಾಕಂದರೆ ಸಮಯದ ಅಭಾವದಿಂದ, ಯಾಕಂದರೆ PPT ಮಾಡೋಕ್ಕೆ ಬಹಳಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಮತ್ತು ಎಲ್ಲ ಪ್ರಿಪೇರ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ 3 to 4 ಅವರ್ಸ್ ಬೇಕು. ಹಾಗಾಗಿ ಹಾರ್ಡ್ ವರ್ಕ್ ಬಹಳಷ್ಟು ಇರುತ್ತೆ ಇದರಲ್ಲಿ. PPT ಮಾಡಬೇಕಂದ್ರೆ, ಅಪ್ಲೋಡ್ ಮಾಡಬೇಕಂದ್ರೆ ಅಪ್ಲೋಡ್ಗೆ 1.5 ಅವರ್ ತಗೊಳುತ್ತೆ. ಯಾಕಂದರೆ ನಾನು ರಿಮೋಟ್ ಏರಿಯಾದಲ್ಲಿರೋದು, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಬರೋದಿಲ್ಲ. ಸೊ ಮೊಬೈಲ್ ನೆಟ್ವರ್ಕನ್ನು ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಏನಿದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ಒಂದು ತಿಂಗಳಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಒಂದು ಪ್ರಜಾವಾಣಿ ಪೇಪರ್ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ಅದು 2-3 ದಿವಸಗಳಿಗೆ ಒಂದು ವಿಡಿಯೋ ಮಾಡ್ತೀನಿ. ಎರಡನೇದಾಗಿ ಇಂಗ್ಲಿಷ್ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ MCQ ಮಾಡಬೇಕಂತ ಒಂದು ಉದ್ದೇಶ ಇದೆ. ಅಂದರೆ MCQ ಪ್ರಶ್ನೆಗಳನ್ನು ಬಿಡಿಸೋದು. ಸೊ ನೀವು MCQ ಪ್ರಶ್ನೆಗಳನ್ನ ಬಿಡಿಸಬೇಕಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು. ಓಕೆ, ಸೊ ಇಲ್ಲಿ ಟೋಟಲ್ ಆಗಿ 7 ಟಾಪಿಕ್ಗಳನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಟಾಪಿಕ್ ಇರೋದು ಶೂ ಇನ್ಫೆಕ್ಷನ್. ಈ ಒಂದು ಟಾಪಿಕ್ ಬಂದಿರೋದು PIB ನ್ಯೂಸ್ ಅಲ್ಲಿ, ಅಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಈ ಒಂದು ಟಾಪಿಕ್ ಬಂದಿದೆ. ಏನಿದೆ ಟಾಪಿಕ್, ಯಾಕಿದೆ ನ್ಯೂಸ್ ಅಲ್ಲಿ ಅಂದ್ರೆ ರೀಸೆಂಟ್ ಆಗಿ ಸೆಂಟರ್ ಫಾರ್ ಪ್ಲಾಂಟ್ ಮಾಲಿಕ್ಯುಲರ್ ಬಯಾಲಜಿ ಇಲ್ಲಿನ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಒಂದು ಮೆಕ್ಯಾನಿಸಮ್ ಅನ್ನ ಅನ್ಕವರ್ ಮಾಡಿದ್ದಾರೆ. ಆ ಮೆಕ್ಯಾನಿಸಮ್ ಏನ್ ಹೇಳುತ್ತೆ ಅಂದ್ರೆ, ಒಂದು ಬ್ಯಾಕ್ಟೀರಿಯಾ, ಅದರ ಹೆಸರು ಶೂ ಅಂತ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ರೈಸ್ ಪ್ಲಾಂಟ್ಸ್ ಗಳಿಗೆ ಏನಾಗುತ್ತೆ, ಇಂಟ್ರಾಕ್ಟ್ ಮಾಡುತ್ತೆ. ಸೊ ಯಾವಾಗ ರೈಸ್ ಪ್ಲಾಂಟ್ ಜೊತೆ ಈ ಒಂದು ಬ್ಯಾಕ್ಟೀರಿಯಾ ಇಂಟ್ರಾಕ್ಟ್ ಆಗುತ್ತೆ, ಆ ರೈಸ್ ಪ್ಲಾಂಟ್ ಗಳಲ್ಲಿ ಒಂದು ಡಿಸೀಸ್ ಏನಾಗುತ್ತೆ ಕಂಡು ಬರುತ್ತೆ, ಒಂದು ಡಿಸೀಸ್ ಏನಾಗುತ್ತೆ ಕಾಸ್ ಆಗುತ್ತೆ. ಆ ಒಂದು ಡಿಸೀಸ್ ಅನ್ನ ಸೀರಿಯಸ್ ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಡಿಸೀಸ್ ಅಂತ ಕರೀತಾರೆ. ಸೊ ಅಂದ್ರೆ ನೀವು ಯೂಶುವಲ್ ಆಗಿ ನೋಡಬಹುದು, ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತಂದ್ರೆ ಇವಾಗ ಒಂದು ಎಲೆ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ತರ ಎಲೆ ಇದ್ದಾಗ ಇಲ್ಲಿಂದ ಏನಂದ್ರೆ ಸ್ಟಾರ್ಟ್ ಆಗುತ್ತೆ, ಅದು ಸ್ಪ್ರೆಡ್ ಆಗೋದು. ಯಾವುದು ಆ ವೈರಸ್ ಇನ್ಫೆಕ್ಟ್ ಆಗೋದು ಇಲ್ಲಿಂದ ಕೆಳಗಡೆಯಿಂದ, ಅಂದ್ರೆ ಲೀಫ್ ಶೀತಿಂದ ಸ್ಪ್ರೆಡ್ ಆಗ್ತಾ ಹೋಗ್ತಾ ಅದು ಮ್ಯಾಚ್ಯೂರ್ ಲೀವ್ಸ್ ಗಳಿಗೆ ತಲುಪುತ್ತೆ. ಅಂದ್ರೆ ಒಂದು ಹಸಿರು ಎಲೆ ಇದೆ ಅಂದ್ರೆ ಆ ಹಸಿರು ಎಲೆ ಏನಾಗುತ್ತೆ, ಟರ್ನ್ ಆಗಿ ಡ್ರೈ ಆಗುತ್ತೆ. ಡ್ರೈ ಆಗಿ ಅಲ್ಲಿ ಅದಕ್ಕೆ ಇನ್ಫೆಕ್ಟ್ ಆಗಿರುತ್ತೆ ಒಂದು ಬ್ಯಾಕ್ಟೀರಿಯಾ. ಅದರಿಂದ ಕಂಪ್ಲೀಟ್ ಆಗಿ ಏನಾಗುತ್ತೆ, ಹಾಳಾಗುತ್ತೆ. ಎರಡನೇದಾಗಿ ಇದರ ಟ್ರಾನ್ಸ್ಮಿಷನ್ ಯಾವ ತರ ಇದೆ ಅಂದ್ರೆ, ನಿಮಗೆ ಇವಾಗ ತಾನೇ ಹೇಳಿದೆ ನಾನು. ಟ್ರಾನ್ಸ್ಮಿಷನ್ ಒಂದು ಆಪ್ಟಿಮಮ್ ಟೆಂಪರೇಚರ್ ಮತ್ತು ಹೈ ಹ್ಯೂಮಿಡಿಟಿ ಕಂಡೀಷನ್ ಅಲ್ಲಿ ವಾಟರ್ ಫ್ಲೋ ಮುಖಾಂತರ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಎರಡನೇದಾಗಿ ಗಾಳಿ ಮುಖಾಂತರ ಇದು ಏನಾಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಟ್ರಾನ್ಸ್ಮಿಟ್ ಆಗೋದು ಮೇನ್ಲಿ ಇದರ ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದು ಲೀಫ್ ಶೀತಿಂದ ಮ್ಯಾಚೂರ್ ಲೀಫ್ ವರೆಗೆ. ಮತ್ತೆ ಇದರ ಸುತ್ತಮುತ್ತಲಿರುವ ಕ್ರಾಪ್ಸ್ ಗಳಿವೆ, ಅದಕ್ಕೂ ಸಹಿತ ಏನ್ ಮಾಡುತ್ತೆ, ಇದು ಎಫೆಕ್ಟ್ ಮಾಡುತ್ತೆ. ಲೈಕ್ ಗ್ರಾಸ್ ಇರ್ಬೋದು, ರೈಸ್ ಕಟ್ ಗ್ರಾಸ್ ಇರ್ಬೋದು, ವೀಡ್ಸ್ ಇರ್ಬೋದು, ಅವುಗಳು ಸಹಿತ ಈ ಒಂದು ಬ್ಯಾಕ್ಟೀರಿಯಾ ಮಾಡುತ್ತೆ, ಇನ್ಫೆಕ್ಟ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಪ್ರಿವೆನ್ಷನ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಯಾವ ತರ ನಾವು ಇದನ್ನ ಪ್ರಿವೆನ್ಷನ್ ಮಾಡಬಹುದು ಅಂದ್ರೆ, ಒಂದು ರೈಸ್ ವೆರೈಟೀಸ್ ಗಳಿದಾವೆ. ಕಲ್ಟಿವೇಶನ್ ಆಫ್ ರೈಸ್ ವೆರೈಟೀಸ್ ಏನಿದೆ ಅದರ ಜೀನ್ಸ್ ಗಳನ್ನ ನಾವು ಎಡಿಟ್ ಮಾಡಿ, ಸೊ ರೈಸ್ ಪ್ಲಾಂಟ್ ಮಾಡಿದಾಗ, ಕಲ್ಟಿವೇಶನ್ ಮಾಡಿದಾಗ, ಸೊ ಅಲ್ಲಿ ಶೂ ಇನ್ಫೆಕ್ಷನ್ ಆಗುತ್ತೆ, ಕಡಿಮೆ ಆಗುತ್ತೆ. ಎರಡನೇದಾಗಿ ಹೈದರಾಬಾದ್ನ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಸೆಂಟರ್ ಫಾರ್ ಪ್ಲಾಂಟ್ ಮಾಲಿಕ್ಯುಲರ್ ಬಯಾಲಜಿ ಏನಿದೆ, ಅಲ್ಲಿನ ವಿಜ್ಞಾನಿಗಳು ಒಂದು ಹೊಸ ಅಪ್ರೋಚ್ ಅನ್ನ ಕಂಡಿದ್ದಾರೆ. ಏನ್ ಅಪ್ರೋಚ್ ಇದೆ ಅಂದ್ರೆ, ಇನ್ಫೆಕ್ಟೆಡ್ ರೈಸ್ ಸೆಲ್ ವಾಲ್ಸ್ ಅಥವಾ ಶೂ ಬ್ಯಾಕ್ಟೀರಿಯಂ, ಅದರಿಂದ ಒಂದು ಮಾಲಿಕ್ಯೂಲ್ಸ್ ಗಳನ್ನ ಡಿರೈವ್ ಮಾಡಿ, ಆ ಮಾಲಿಕ್ಯೂಲ್ಸ್ ಗಳನ್ನ ಡಿರೈವ್ ಮಾಡಿ ಮತ್ತೆ ಆ ಒಂದು ಪ್ಲಾಂಟ್ ಗಳಿಗೆ ಏನ್ ಮಾಡ್ತಾರೆ, ಅದನ್ನ ಇಂಜೆಕ್ಟ್ ಮಾಡ್ತಾರೆ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಶೂ ಇನ್ಫೆಕ್ಷನ್ ಆಗುತ್ತೆ, ಕಡಿಮೆ ಆಗುತ್ತೆ. ಎರಡನೇದಾಗಿ ಸೆಲ್ಲೋಸ್ ಎಂಬ ಒಂದು ಮಾಲಿಕ್ಯೂಲ್, ಅದನ್ನ ರೈಸ್ ಜೊತೆ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಸೆಲ್ಲೋಸ್ ಇದು ಒಂದು ಎಂಜಿಮು, ಸೆಲ್ ವಾಲ್ ಡಿಗ್ರೇಡಿಂಗ್ ಎಂಜಿಮ್. ಇದನ್ನ ಯು ಮುಖಾಂತರ ಸೆಕ್ರೆಟ್ ಮಾಡಲಾಗುತ್ತೆ. ಸೊ ಯಾವಾಗ ಈ ಒಂದು ಎಂಜಿಮ್ ಸೆಕ್ರೆಟ್ ಆಗುತ್ತೆ, ಆ ಎಂಜಿಮ್ ಏನ್ ಮಾಡುತ್ತೆ, ಸೆಲ್ ವಾಲ್ ಡಿಗ್ರೇಡ್ ಮಾಡುತ್ತೆ. ಸೊ ಆ ಸೆಲ್ಲೋಸ್ ಇರುವ ಒಂದು ಎಂಜಿಮ್ ಏನ್ ಮಾಡುತ್ತೆ, ಸೀಕ್ರೆಟ್ ಅನ್ನ ಮಾಡಿ ಜೂ ಮುಖಾಂತರ ಸೀಕ್ರೆಟ್ ಆಗಿ ಏನು ಸೆಲ್ ವಾಲ್ ಡಿಗ್ರೇಡ್ ಮಾಡುತ್ತೆ. ಅದರಿಂದ ರೈಸ್ ಅಲ್ಲಿ ಒಂದು
ಹ್ಯೂಮನ್ ರೆಸ್ಪಾನ್ಸ್ ಏನಾಗುತ್ತೆ ಉತ್ಪತ್ತಿ ಆಗುತ್ತೆ. ಯಾವಾಗ ಹ್ಯೂಮನ್ ರೆಸ್ಪಾನ್ಸ್ ಏನು ಉತ್ಪತ್ತಿ ಆಗುತ್ತೆ ಅದರಿಂದ ಜೂ ಇನ್ಫೆಕ್ಷನ್ ಆಗೋದು, ಜೂ ಬ್ಯಾಕ್ಟೀರಿಯಾ ನಾವೇನು ಮಾಡೋದು ಸಬ್ಸಿಡೆಂಟ್ ಆಗಿ ಅದನ್ನ ಕಡಿಮೆ ಮಾಡಬಹುದು. ಇನ್ಫೆಕ್ಟ್ ಮಾಡುತ್ತಾ ಇರೋದ ಒಂದು ಜೂ ಅನ್ನ ನಾವು ಕಡಿಮೆ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ನಾವು ಈ ಒಂದು ಸೆಲ್ಯುಲೋಸ್ ಪ್ರೋಟೀನ್ ಏನಿದೆ ಅದನ್ನು ನಾವು ಎ ಕೈಂಡ್ ಆಫ್ ಟೈಪಿಕಲ್ ವ್ಯಾಕ್ಸಿನ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಜೂ ಇನ್ಫೆಕ್ಷನ್, ಜೂ ಬ್ಯಾಕ್ಟೀರಿಯಾ ಇನ್ಫೆಕ್ಟ್ ಮಾಡಿರುವ ಒಂದು ಡಿಸೀಸ್ ಇದೆ ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ನಾವು ಒಂದು ಟೈಪಿಕಲ್ ವ್ಯಾಕ್ಸಿನ್ ಆಗಿ ಈ ಒಂದು ಪ್ರೋಟೀನ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ಯೂಶಲ್ ಆಗಿ ಈ ಒಂದು ಪ್ರೋಟೀನ್ ಏನ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಅನ್ನ ರೈಸ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಹೆಚ್ಚು ಮಾಡುತ್ತೆ. ಅದರಿಂದ ಏನಾಗುತ್ತೆ, ಜೂ ಇನ್ಫೆಕ್ಷನ್ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾವು ರೈಸ್ ಬಗ್ಗೆ ಹೇಳಬೇಕಾದ್ರೆ, ರೈಸ್ ನಾವು ಖಾರಿಫ್ ಕ್ರಾಪ್ ಸೀಸನ್ ಅಲ್ಲಿ ಬೆಳಿತೀವಿ. ಟೆಂಪರೇಚರ್ ಎಷ್ಟು ಬೇಕಂದ್ರೆ 22 ರಿಂದ 32 ಡಿಗ್ರಿ ಸೆಲ್ಸಿಯಸ್ ವಿತ್ ಹೈ ಹ್ಯೂಮಿಡಿಟಿ ಬೇಕು. ರೈನ್ಫಾಲ್ ಎಷ್ಟು ಬೇಕು, 150 to 300 ಸೆಂಟಿಮೀಟರ್ ಬೇಕು. ಯಾವ ಸಾಯಿಲ್ ಅಲ್ಲಿ ಯೂಶಲಿ ನಾವು ರೈಸ್ ಬೆಳಿತೀವಿ, ಒಂದು ಡೀಪ್ ಕ್ಲೇ ಮತ್ತೆ ಇನ್ನೊಂದು ಲೋಮಿ ಸಾಯಿಲ್ ಅಲ್ಲಿ. ಯೂಶಲ್ ಆಗಿ ಅತಿ ಹೆಚ್ಚು ಇಂಪಾರ್ಟೆಂಟ್ ರಾಜ್ಯಗಳು, ಆ ರಾಜ್ಯಗಳಲ್ಲಿ ನಾವು ರೈಸ್ ಗ್ರೋಯಿಂಗ್ ಮಾಡ್ತೀವಿ ಅಂದ್ರೆ ಅದು ಆಸಾಂ, ವೆಸ್ಟ್ ಬೆಂಗಾಲ್, ಕೋಸ್ಟಲ್ ರೀಜನ್ ಆಫ್ ಒಡಿಶಾ, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಪರ್ಟಿಕ್ಯುಲರ್ ಹೇಳಬೇಕಾದ್ರೆ ಕೊಂಕಣ್ ಕೋಸ್ಟ್ ಅಲಾಂಗ್ ಉತ್ತರ ಪ್ರದೇಶ ಅಂಡ್ ಬಿಹಾರ್ ಅಲ್ಲಿ ನಾವು ಹೆಚ್ಚಾಗಿ ರೈಸ್ ಕಲ್ಟಿವೇಶನ್ ಮಾಡ್ತೀವಿ. ಸೊ ಈ ರೈಸ್ ಕಲ್ಟಿವೇಶನ್ ಅಲ್ಲಿ ಇನ್ನೂ ವಿವಿಧ ತರದ ರೋಗಗಳಿದಾವೆ. ಆ ರೋಗಗಳು ಬ್ಯಾಕ್ಟೀರಿಯಾ, ವೈರಸ್, ಫಂಗಿಗಳಿಂದ ಬರ್ತವೆ. ಮೇಜರ್ ಆಗಿ ನಾವು ಹೇಳಬೇಕಾದ್ರೆ ಶೀತ್ ಬ್ಲೈಟ್ ಇದೆ, ಬ್ರೌನ್ ಸ್ಪಾಟ್ ಇದೆ, ತುಂಗ್ರೋ ಇದೆ, ಬಕಾನೆ ಇದೆ, ಬ್ಲಾಸ್ಟ್ ಇದೆ. ಈ ತರ ಹಲವಾರು ರೋಗಗಳು ಫಂಗಸ್, ವೈರಸ್, ಬ್ಯಾಕ್ಟೀರಿಯಿಂದ ರೈಸ್ ಕಲ್ಟಿವೇಶನ್ ಅಲ್ಲಿ ನಮಗೆ ಕಂಡು ಬರ್ತವೆ. ಇಲ್ಲಿ ನೀವೇನ್ ಮಾಡಬೇಕು, ಈ ಡಿಸೀಸ್ ಗಳ ಹೆಸರನ್ನ ನೆನಪಿಟ್ಕೋಬೇಕು ನೀವು. ಯಾಕಂದ್ರೆ ಕೇಳಬಹುದು ಶೀತ್ ಬ್ಲೈಟ್ ಇಸ್ ರಿಲೇಟೆಡ್ ಟು ವಾಟ್, ವಿಚ್ ಕಲ್ಟಿವೇಶನ್ ಅಂತ ಕೇಳಬಹುದು. ಸೊ ಯಾವ ಬೆಳೆಗೆ ಅದು ಸಂಬಂಧಪಟ್ಟಿದ್ದು, ಯಾವ ಕ್ರಾಪ್ಗೆ ಸಂಬಂಧಪಟ್ಟ ಒಂದು ಡಿಸೀಸ್ ಅಂತ ಹೇಳಬಹುದು. ಹಾಗಾಗಿ ಬ್ಲಾಸ್ಟ್, ಬಕಾನೆ, ಟುಂಗ್ರೋ, ಬ್ರೌನ್ ಸ್ಪಾಟ್ ಮತ್ತೆ ಶೀತ್ ಬ್ಲೈಟ್ ಇವೆಲ್ಲ ರೈಸ್ ಕಲ್ಟಿವೇಶನ್ಗೆ ಸಂಬಂಧಪಟ್ಟ ಡಿಸೀಸ್ಗಳು. ನೆಕ್ಸ್ಟ್ ಸೆಂಟರ್ ಫಾರ್ ಪ್ಲಾಂಟ್ ಮಾಲಿಕ್ಯುಲರ್ ಬಯಾಲಜಿ ಬಗ್ಗೆ ನಾವು ಹೇಳಬೇಕಾದ್ರೆ ಇದು ಸ್ಥಾಪನೆ ಆಗಿರೋದು 1990ರಲ್ಲಿ. ಉದ್ದೇಶ ಇಷ್ಟೇ, ಪ್ಲಾಂಟ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಗಳನ್ನ ಟೇಕಪ್ ಮಾಡುತ್ತೆ. ಯೂಶಲ್ ಆಗಿ ಸೈನ್ಸ್ ಆಫ್ ಪ್ಲಾಂಟ್ ಮಾಲಿಕ್ಯುಲರ್ ಬಯಾಲಜಿಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ ಗಳನ್ನ, ರಿಸರ್ಚ್ ಗಳನ್ನ ಈ ಒಂದು ಸೆಂಟರ್ ಏನ್ ಮಾಡುತ್ತೆ, ಕೈಗೊಳ್ಳುತ್ತೆ. ನೆಕ್ಸ್ಟ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಬರುವ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಂದ ಇನಿಷಿಯಲ್ ಆಗಿ ನಮ್ಮ ದೇಶದಲ್ಲಿ ನಾವು ಟೋಟಲ್ ಆಗಿ 7 ಸೆಂಟರ್ ಆಫ್ ಎಕ್ಸಲೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಸಿಪಿಎಂಬಿ ಸಹಿತ ಒಂದು. ಕರೆಂಟ್ಲಿ ಸಿಪಿಎಂಬಿ ಸೆಂಟರ್ ಫಾರ್ ಪ್ಲಾಂಟ್ ಮಾಲಿಕ್ಯುಲರ್ ಬಯಾಲಜಿ ಇದು ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಒನ್ ಆಫ್ ದ ಲೀಡಿಂಗ್ ಸೆಂಟರ್. ಇದು ಪರ್ಟಿಕ್ಯುಲರ್ ಆಗಿ ಪ್ಲಾಂಟ್ ಮಾಲಿಕ್ಯುಲರ್ ಬಯಾಲಜಿಯಲ್ಲಿ ಅಂದ್ರೆ ಸ್ಟಡಿ ಆಫ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಪ್ಲಾಂಟ್ ಲೈಫ್ ಅಂದ್ರೆ ಪ್ಲಾಂಟ್ ಲೈಫ್ ಬಗ್ಗೆ ಸ್ಟಡಿ ಮಾಡುವ ಒಂದು ಸೆಂಟರ್ ಇದೆ. ಸೊ ಅದರಲ್ಲಿ ತೆಗೆದುಕೊಂಡಾಗ ನಾವು ಒನ್ ಆಫ್ ದ ಲೀಡಿಂಗ್ ಸೆಂಟರ್ ಅದು ಸಿಪಿಎಂಬಿ. ನೆಕ್ಸ್ಟ್ ಟಾಪಿಕ್ ಇರೋದು ಶೌರ್ಯ ಮಿಸೈಲ್ ಬಗ್ಗೆ. ಶೌರ್ಯ ಮಿಸೈಲ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿತ್ತು, ಶಾರ್ಟ್ ಆಗಿ ಬಂದಿತ್ತಲ್ಲಿ. ಇಲ್ಲಿ ಸ್ವಲ್ಪ ನಾವು ಏನ್ ಮಾಡೋಣ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ಶೌರ್ಯ ಮಿಸೈಲ್ ರೀಸೆಂಟ್ ಆಗಿ ಈ ಒಂದು ನ್ಯೂಕ್ಲಿಯರ್ ಕೆಪಬಲ್ ಶೌರ್ಯ ಮಿಸೈಲ್ ಅನ್ನ ರೀಸೆಂಟ್ ಆಗಿ ಒಡಿಶಾ ಕೋಸ್ಟ್ ಇಂದ ಇದನ್ನ ಉಡಾವಣೆ ಮಾಡಿದ್ದಾರೆ. ಅದು ಸಕ್ಸಸ್ಫುಲ್ ಆಗಿ ಟೆಸ್ಟ್ ಫೈರ್ ಮಾಡಿದವರು ಯಾರು, ಡಿಆರ್ಡಿಒದವರು. ಇದೊಂದು ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ನೆಲದಿಂದ ನೆಲಕ್ಕೆ ದಾಳಿ ಮಾಡುವ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್. ಇದು ನಿಮಗೆ ಗೊತ್ತಿರೋರ್ಬೋದು, ಒಂದು ಸಾಗರಿಕಾ ಅಂತ ಒಂದು ಮಿಸೈಲ್ ಇದೆ. ಅದನ್ನ ಶಾರ್ಟ್ ಆಗಿ ನಾವೇನ್ ಕರಿತೀವಿ ಅಂದ್ರೆ ಸಬ್ಮರೈನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ SLBM K-15 ಸಾಗರಿಕಾ ಅಂತ ಒಂದು ಮಿಸೈಲ್ ಇದೆ. ಅದರ ಲ್ಯಾಂಡ್ ವೇರಿಯಂಟ್ ಈ ಒಂದು ಶೌರ್ಯ ಮಿಸೈಲ್ ಆಗಿದೆ. ಇದರ ರೇಂಜ್ ಎಷ್ಟಿದೆ ಅಂದ್ರೆ 750 ಕಿಲೋಮೀಟರ್ಸ್ ಇದೆ. ಸೊ ಇದರ ಪೇಲೋಡ್ಸ್ ಕೆಪಬಲ್ ಎಷ್ಟಿದೆ, 200 kg ಇಂದ 1000 kg ವರೆಗೆ ಇದು ಕ್ಯಾರಿ ಮಾಡಬಹುದು ಪೇಲೋಡ್ಸ್ ಗಳನ್ನ. ಮತ್ತೆ ಇದು ಕೆ ಮಿಸೈಲ್ ಫ್ಯಾಮಿಲಿಗೆ ಇದು ಏನಾಗಿದೆ, ಬಿಲಾಂಗ್ಸ್ ಆಗಿದೆ. ಕೆ ಮಿಸೈಲ್ ಫ್ಯಾಮಿಲಿ ಅಂದ್ರೆ ಕೆ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಲ್ಲಿ ಕೆ ಅಂತ ಬಂದಿದೆ, ಕಲಾಂ ಅಂದ್ರೆ ಕೆ ಅಂತ. ಸೊ ಅವರ ಹೆಸರನ್ನ ಇದು ಇಡಲಾಗಿದೆ, ಕೆ ಮಿಸೈಲ್ ಫ್ಯಾಮಿಲಿ ಅಂತ ಕರೀತಾರೆ. ಆ ಕೆ ಮಿಸೈಲ್ ಫ್ಯಾಮಿಲಿಗೆ ಈ ಒಂದು ಶೌರ್ಯ ಮಿಸೈಲ್ ಏನಾಗಿದೆ, ಆಡ್ ಆಗಿದೆ. ಮತ್ತೆ ಕೆ ಮಿಸೈಲ್ ಫ್ಯಾಮಿಲಿ ಮಿಸೈಲ್ಗಳನ್ನ ನಾವು ಅರಿಹಂತ್ ಕ್ಲಾಸ್ ಆಫ್ ನ್ಯೂಕ್ಲಿಯರ್ ಸಬ್ಮರೈನ್ಸ್ ಗಳನ್ನ ಲಾಂಚ್ ಮಾಡಿದೀವಿ. ಸೊ ಇದರ ಫ್ಯೂಚರ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇದರಲ್ಲಿ ಮಾಡರ್ನ್ ಮಿಸೈಲ್ ಇದೆ. ಸೊ ಮಾಡರ್ನ್ ಮಿಸೈಲ್ ಅಂದ್ರೆ ಮಾಡರ್ನ್ ಫೆಸಿಲಿಟಿಗಳನ್ನ ಇದರಲ್ಲಿ ಅಳವಡಿಸಿದೆ. ಯೂಶುವಲ್ ಆಗಿ ಹೇಳಬೇಕಾದ್ರೆ ಇದರಲ್ಲಿ ಒಂದು ಸ್ಪೆಷಲಿ ಡಿಸೈನ್ ಕಂಪಾರ್ಟ್ಮೆಂಟ್ ಅಂದ್ರೆ ಒಂದು ಕ್ಯಾನಿಸ್ಟರ್ ಬೇಸ್ ಸಿಸ್ಟಮ್ ಅಂತ ಕರೀತಾರೆ. ಕ್ಯಾನಿಸ್ಟರ್ ಬೇಸ್ ಸಿಸ್ಟಮ್ ಅಂದ್ರೆ ಒಂದು ಸಿಲಿಂಡರ್ ತರದ ಒಂದು ಆಕಾರದ ಒಂದು ಈ ತರ ಒಂದು ಸಿಸ್ಟಮ್ ಇರುತ್ತೆ. ಇದರಲ್ಲಿ ನಾವು ಹಲವಾರು ಡಿಸೈನ್ಡ್ ಅಂದ್ರೆ ಸ್ಪೆಷಲಿ ಡಿಸೈನ್ ಕಂಪಾರ್ಟ್ಮೆಂಟ್ಸ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ಸ್ಟೋರ್ ಮಾಡಬಹುದು, ಆಪರೇಟ್ ಮಾಡಬಹುದು ಈ ಒಂದು ಮಿಸೈಲ್ ಅನ್ನ. ಮತ್ತೆ ಇದು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಇದು ಲೆಸ್ ವಲ್ನರಬಲ್ ಆಗಿದೆ. ಯಾಕೆ ವಲ್ನರಬಲ್ ಆಗಿದೆ ಅಂದ್ರೆ ಈ ಒಂದು ಮಿಸೈಲ್ ಅನ್ನ ಬಹಳಷ್ಟು ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಅಂದ್ರೆ ಇವಾಗ ನಮ್ಮ ಒಂದು ಶೌರ್ಯ ಮಿಸೈಲ್ ಎಲ್ಲಿದೆ ಅಂತ ತಿಳ್ಕೊಳ್ಳಿ, ರೈಟ್. ಇಲ್ಲಿ ಬೇರೆ ದೇಶದಿಂದ ಬರುವ ಒಂದು ಶತ್ರುವಿನ ಒಂದು ಆಂಟಿ ಮಿಸೈಲ್ ಇದೆ. ಅಂದ್ರೆ ನಾವು ಇಲ್ಲಿಂದ ನಮ್ಮ ಮಿಸೈಲ್ ಅನ್ನು ನಾವು ಅಟ್ಯಾಕ್ ಮಾಡಿದಾಗ ಆಂಟಿ ಮಿಸೈಲ್ ಹೊಂದಿರುವ ಒಂದು ಏನು ಶತ್ರುವಿನ ಒಂದು ಮಿಸೈಲ್ ಇರುತ್ತೆ, ಅದೇನ್ ಮಾಡುತ್ತೆ, ಫಸ್ಟ್ ಇದಕ್ಕೆ ಏನ್ ಮಾಡುತ್ತೆ, ಟ್ರ್ಯಾಕ್ ಮಾಡುತ್ತೆ. ಟ್ರ್ಯಾಕ್ ಮಾಡಿದಾಗ ಸಪೋಸ್ ಬೇರೆ ದೇಶದ ಶತ್ರು ದೇಶದ ಒಂದು ಆಂಟಿ ಮಿಸೈಲ್ ಅನ್ನ, ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಏನಾದ್ರೂ ನಮ್ಮ ಒಂದು
ಶೌರ್ಯ ಮಿಸೈಲ್ಗೆ ಏನಾದರೂ ಟ್ರ್ಯಾಕ್ ಮಾಡಿದಾಗ ಇಮಿಡಿಯೇಟ್ ಆಗಿ ಏನು ಮಾಡುತ್ತೆ, ಈ ಒಂದು ಶೌರ್ಯ ಮಿಸೈಲ್ ಏನು ಮಾಡುತ್ತೆ, ತನ್ನ ದಿಕ್ಕನ್ನು ಬದಲಿಸುತ್ತೆ. ಹಾಗಾಗಿ ಇದು ಹೈಲಿ ಏನಾಗಿದೆ, ಲೆಸ್ ವಲ್ನರಬಲ್ ಇದೆ ಮತ್ತು ಹೈಲಿ ಮ್ಯಾನ್ಯೂರಬಿಲಿಟಿ ಇದೆ. ಅಂದರೆ ಇದನ್ನು ಕರೆಕ್ಟಾಗಿ ಗೈಡ್ ಮಾಡ್ತಾರೆ, ಬಹಳಷ್ಟು ಸ್ಪೆಷಲ್ ಆಗಿ ಗೈಡ್ ಮಾಡ್ತಾರೆ. ಸೊ ಇದು ಒಂದು ವಿಶೇಷತೆ ಇದರಲ್ಲಿ ಹೊಂದಿದೆ. ನೆಕ್ಸ್ಟು ಕೆ ಫ್ಯಾಮಿಲಿ ಆಫ್ ಮಿಸೈಲ್ ಬಗ್ಗೆ ನಾವು ಹೇಳಬೇಕಾದ್ರೆ ಮೇನ್ಲಿ ಕೆ ಫ್ಯಾಮಿಲಿ ಬರೋದು ಸಬ್ಮರೈನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹೊಂದಿರುವ ಮಿಸೈಲ್ಗಳು. ಇದನ್ನ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಸ್ವದೇಶಿಯಾಗಿ ಇವುಗಳನ್ನ ಡೆವಲಪ್ ಮಾಡಿದ್ದಾರೆ. 1990ರಲ್ಲಿ ಫಸ್ಟ್ ಟೈಮ್ ಇದರ ಒಂದು ಮಿಸೈಲ್ಗಳ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಈ ಒಂದು ಮಿಸೈಲ್ ಏನಿದೆ ಕೆ ಫ್ಯಾಮಿಲಿ ಮಿಸೈಲ್, ಇದನ್ನ ನಾವು ವಾಯುವಿಂದ, ನೆಲದಿಂದ, ಭೂಮಿಯಿಂದ ಇವುಗಳನ್ನು ನಾವು ಉಡಾವಣೆ ಮಾಡಬಹುದು. ಮತ್ತೆ ಮಲ್ಟಿಪಲ್ ಟೈಮ್ಸ್ K4 ಫ್ಯಾಮಿಲಿ ಮಿಸೈಲ್ಗಳನ್ನು ಇಲ್ಲಿವರೆಗೆ ಏನು ಮಾಡಿದ್ದಾರೆ, ಡೆವಲಪ್ ಮಾಡಿ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಮತ್ತೆ ಈ ಕೆ ಫ್ಯಾಮಿಲಿಗಳ ಒಂದು ಮಿಸೈಲ್ಗಳ ಒಂದು ರೇಂಜ್ ಎಷ್ಟಿದೆ ಅಂದರೆ ಮ್ಯಾಕ್ಸಿಮಮ್ ರೇಂಜ್ ಇರೋದು ಎಷ್ಟಂದ್ರೆ 3500 ಕಿಲೋಮೀಟರ್ ಆಗಿದೆ. ನೆಕ್ಸ್ಟ್ ಟಾಪಿಕ್ ಇರೋದು ನ್ಯೂ ಕ್ಯಾಲೆಡೋನಿಯಾ ಬಗ್ಗೆ. ಸೊ ಇದು ದ ಹಿಂದೂ ಪೇಪರ್ ಬಂದಿರೋ ಒಂದು ಟಾಪಿಕ್ ಏನಿದೆ ಅಥವಾ ನ್ಯೂಸ್ ಅಲ್ಲಿ ಹಾಕಿದೆ ಅಂದ್ರೆ ಫ್ರೆಂಚ್ ನ ಒಂದು ಎಕ್ಸ್ಟೆಂಡೆಡ್ ಟೆರಿಟರಿ ಹೇಳ್ಬೋದು, ಅದರ ಹೆಸರು ನ್ಯೂ ಕ್ಯಾಲೆಡೋನಿಯಾ. ಸೊ ನ್ಯೂ ಕ್ಯಾಲೆಡೋನಿಯಾದಿಂದ ನ್ಯೂ ಕ್ಯಾಲೆಡೋನಿಯಾ ಅನ್ನ ಫ್ರೆಂಚ್ ಇಂದ ಇಂಡಿಪೆಂಡೆಂಟ್ ಮಾಡಬೇಕಂತ ಒಂದು ರೆಫರೆಂಡಮ್ ಇತ್ತು. ಸೊ ಆ ರೆಫರೆಂಡಮ್ದ ವಿರುದ್ಧವಾಗಿ ಬಹಳಷ್ಟು ಜನರು ಏನ್ ಮಾಡಿದ್ದಾರೆ, ವೋಟ್ ಹಾಕಿದ್ದಾರೆ ಅಂತ ಅರ್ಥ. ಈ ಕ್ಯಾಲೆಡೋನಿಯಾ ಏನಿದೆ, ನ್ಯೂ ಕ್ಯಾಲೆಡೋನಿಯಾ, ಅದನ್ನ ನ್ಯೂ ಕ್ಯಾಲೆಡೋನಿಯಾದವರು ಫ್ರೆಂಚ್ ಇಂದ ನಾವು ಇಂಡಿಪೆಂಡೆಂಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಏನ್ ಮಾಡಿದ್ದಾರೆ, ಅಗೇನೆಸ್ಟ್ ಇಂಡಿಪೆಂಡೆನ್ಸ್ ಫ್ರಮ್ ಫ್ರಾನ್ಸ್ ನ ಅಗೇನೆಸ್ಟ್ ಆಗಿ ವೋಟ್ ಅನ್ನ ಮಾಡಿದ್ದಾರೆ. ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಲೊಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪ್ಲೇಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಈ ಒಂದು ನ್ಯೂ ಕ್ಯಾಲೆಡೋನಿಯಾ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಸೌತ್ ವೆಸ್ಟ್ ಪೆಸಿಫಿಕ್ ಓಷನ್ ಇಂದ, ನೀವು ಇಲ್ಲಿ ನೋಡಬಹುದು ಮ್ಯಾಪ್ ಅಲ್ಲಿ. ಸೊ ಇಲ್ಲಿ ಆಸ್ಟ್ರೇಲಿಯಾ ಇದೆ, ಆಸ್ಟ್ರೇಲಿಯಾದಿಂದ 1000ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರದಲ್ಲಿ, ಅದು ಈಸ್ಟ್ ಭಾಗದಲ್ಲಿ ಇಲ್ಲಿ ಏನಾಗುತ್ತೆ ನಿಮಗೆ ಮಲಿನೇಷಿಯಾ ಅಂತ ಒಂದು ಸಬ್ ರೀಜನ್ ಬರುತ್ತೆ. ಆ ಸಬ್ ರೀಜನ್ ಅಲ್ಲಿ ನಾವೇನು ನೋಡಬಹುದು ಅಂದ್ರೆ ನ್ಯೂ ಕ್ಯಾಲೆಡೋನಿಯಾ ನೋಡ್ತೀವಿ. ಸೊ ನ್ಯೂ ಕ್ಯಾಲೆಡೋನಿಯಾ ಇದು ಎಲ್ಲಿ ನೋಡ್ತೀವಿ ಅಂದ್ರೆ ಯೂಶುವಲ್ ಆಗಿ ಸೌತ್ ವೆಸ್ಟ್ ಪೆಸಿಫಿಕ್ ಓಷನ್ ಅಲ್ಲಿ. ಓಕೆ, ಮತ್ತೆ ಇಲ್ಲಿ ವನೋತಾ ಏನಿದೆ ಇದರ ಸೌತ್ ಭಾಗದಲ್ಲಿ ನಾವೇನು ನೋಡ್ತೀವಿ, ಇದು ನ್ಯೂ ಕ್ಯಾಲೆಡೋನಿಯಾನ ನೋಡ್ತೀವಿ. ಇದು ಜಿಲ್ಯಾಂಡಿಯಾದ ಇದು ಒಂದು ಪಾರ್ಟ್ ಆಗಿದೆ. ಸೊ ಇದರಲ್ಲಿ ನ್ಯೂ ಕ್ಯಾಲೆಡೋನಿಯಾದಲ್ಲಿ ಒಂದು ಲಾಂಗೆಸ್ಟ್ ರಿವರ್ ಇದೆ, ಅದರ ಹೆಸರು ದಯಾಟಾ ರಿವರ್ ಅಂತ. ಮತ್ತೆ ನ್ಯೂ ಕ್ಯಾಲೆಡೋನಿಯಾ ಅನ್ನ 1946ರಲ್ಲಿ ಓವರ್ಸೀಸ್ ಟೆರಿಟರಿಯಾಗಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ. 1998ರಲ್ಲಿ ನೊಮಿಯಾ ಅಕಾರ್ಡ್ ಮೂಲಕ ಇದಕ್ಕೆ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನು ಕೊಡಲಾಗುತ್ತೆ. ಯಾವಾಗ? 1999ರಲ್ಲಿ. ನೆಕ್ಸ್ಟ್ ಟಾಪಿಕ್ ಇರೋದು ದೌಲಾ ಸೈದ್ ಹೈಡ್ರೋ ಪ್ರಾಜೆಕ್ಟ್. ಈ ಒಂದು ಟಾಪಿಕ್ ಎಲ್ಲಿ ಬಂದಿದೆ ಅಂದ್ರೆ PIB ಅಲ್ಲಿ ಬಂದಿದೆ. ಯಾಕಿದೆ ಈ ಒಂದು ನ್ಯೂಸ್ ಅಂದ್ರೆ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೌಲಾ ಸೈದ್ ಹೈಡ್ರೋ ಪ್ರಾಜೆಕ್ಟ್ ನ ಕನ್ಸ್ಟ್ರಕ್ಷನ್ ಮಾಡೋದನ್ನ ಅನೌನ್ಸ್ ಮಾಡಿದ್ದಾರೆ. ಇದರ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ ಹೈಡ್ರೋ ಪ್ರಾಜೆಕ್ಟ್ 66 ಮೆಗಾವ್ಯಾಟ್ ಇದೆ. ಸೊ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ, ಇದನ್ನ ಅನೌನ್ಸ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಹಿಮಾಚಲ್ ಪ್ರದೇಶದ ಹಮೀರ್ಪುರ್ ಅಲ್ಲಿ ಬೀಸ್ ರಿವರ್ ಇದೆ, ಅಲ್ಲಿ ಇದನ್ನ ಲಾಂಚ್ ಮಾಡಲಾಗಿದೆ ಒಂದು ಪ್ರಾಜೆಕ್ಟ್ ಅನ್ನ. ಇದರ ಸಾಮರ್ಥ್ಯ ಕೆಪಾಸಿಟಿ 66 ಮೆಗಾವ್ಯಾಟ್ ಇದೆ. ಇದನ್ನ ರನ್ ಆಫ್ ರಿವರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಅಂದ್ರೆ ಇದರ ಒಂದು ಸ್ಟೋರೇಜ್ ಕೆಪಾಸಿಟಿ ಬಹಳಷ್ಟು ಕಡಿಮೆ ಇದೆ. ಯಾಕಂದ್ರೆ ನೀರು ಹರಿತಾ ಇದ್ದಾಗ ಯಾವಾಗ ಎಷ್ಟು ಜಾಸ್ತಿ ಹರಿತಾ ಇದೆ ಅಷ್ಟೇ ಅವಾಗ ಸ್ಟೋರೇಜ್ ಮಾಡಿಕೊಂಡು ಅದರಿಂದ ಎಲೆಕ್ಟ್ರಿಸಿಟಿಯನ್ನು ಇವರು ಪ್ರೊಡ್ಯೂಸ್ ಮಾಡಬಹುದು. ಅಲ್ಲಿ ನೀರು ಕಡಿಮೆ ಇದ್ದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಕಡಿಮೆ ಪ್ರೊಡಕ್ಷನ್ ಆಗುತ್ತೆ. ಹಾಗಾಗಿ ಇದನ್ನ ರನ್ ಆಫ್ ರಿವರ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಮತ್ತೆ ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡಬಹುದು. ಸೊ ದಿಸ್ ಈಸ್ ಹಿಮಾಚಲ್ ಪ್ರದೇಶ್, ಅಲ್ಲಿ ಹಮೀರ್ಪುರ್ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ನಿಮಗೆ ಈ ಒಂದು ಪ್ರಾಜೆಕ್ಟ್ ಅನ್ನು ನೀವು ನೋಡಬಹುದು. ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ಬೀಸ್ ರಿವರ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ 66 ಮೆಗಾವ್ಯಾಟ್ ನ ಒಂದು ದೌಲಾ ಸೈದ್ ಹೈಡ್ರೋ ಪ್ರಾಜೆಕ್ಟ್ ಆಗಿದೆ ಇದು. ಓಕೆ, ನೆಕ್ಸ್ಟ್ ಟಾಪಿಕ್ ಇರೋದು ಏರ್ ಇಂಡಿಯಾ 1 ಬಗ್ಗೆ. ಸೊ ಇದು ಸಹಿತ ದ ಹಿಂದೂ ಪೇಪರ್ ಅಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಅಂದ್ರೆ ರೀಸೆಂಟ್ ಆಗಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏರ್ ಇಂಡಿಯಾ 1 ಎಂಬ ಒಂದು ಪ್ಲೇನ್ ಫ್ಲೈಟ್ ಏನಾಗಿದೆ ರೀಸೆಂಟ್ ಆಗಿ ಲ್ಯಾಂಡ್ ಆಗಿದೆ. ಸೊ 2 ವರ್ಷಕ್ಕಿಂತ ಹೆಚ್ಚು ದಿವಸ ಇದು ರೆಟ್ರೋಫಿಟ್ಮೆಂಟ್ಗೋಸ್ಕರ US ಹೋಗಿತ್ತು ಈ ಒಂದು ಏರ್ ಇಂಡಿಯಾ 1 ಫ್ಲೈಟ್. ರೆಟ್ರೋಫಿಟ್ಮೆಂಟ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಆದಾಗ ಒಂದು ಏನು ಪ್ಲೇನ್ ಇದೆ, ಏರ್ಕ್ರಾಫ್ಟ್ ಇದೆ, ಸೊ ಅದರಲ್ಲಿ ಏನೇನು ಸೌಲಭ್ಯಗಳಿಲ್ಲ ಆ ಸೌಲಭ್ಯಗಳನ್ನ ಮತ್ತು ಆಡ್ ಮಾಡೋಗೋಸ್ಕರ ರೆಟ್ರೋಫಿಟ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಬದಲಾವಣೆ ಮಾಡ್ತಾರೆ, ಬೇರೆ ಬೇರೆ ಹೊಸ ಫೆಸಿಲಿಟಿಗಳನ್ನ ಆಡ್ ಮಾಡ್ತಾರೆ, ಅದನ್ನ ರೆಟ್ರೋಫಿಟ್ಮೆಂಟ್ ಅಂತ ಕರೀತಾರೆ. ಆ ರೆಟ್ರೋಫಿಟ್ಮೆಂಟ್ಗೋಸ್ಕರ ಗೆ ಹೋಗಿತ್ತು, 2 ರಿಂದ 3 ವರ್ಷಗಳಾಗಿತ್ತು. ಇವಾಗ ವಾಪಸ್ಸು ಬಂದಿದೆ. ಅದು ವಾಪಸ್ಸು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಬಂದು ಲ್ಯಾಂಡ್ ಆಗಿದೆ. ಇದು ಫಸ್ಟ್ ಎವರ್ ಇಂಡಿಯಾಸ್ VVIP ಪ್ಲೇನ್, ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಒಂದು ಫಸ್ಟ್ ಎವರ್ ಇಂಡಿಯಾದ ಒಂದು ಪ್ಲೇನು. ಇದನ್ನ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಯವರು ಇದನ್ನ ಯೂಸ್ ಮಾಡ್ತಾರೆ ಈ ಒಂದು ಪ್ಲೇನ್ ನ. ಈ 2 ಪ್ಲೇನ್ಗಳಿದಾವೆ ಟೋಟಲ್ ಆಗಿ. ಒಂದು ಬೋಯಿಂಗ್ 777-300 ERS, ಅದರಲ್ಲಿ ಏರ್ ಇಂಡಿಯಾ 1 ಒಂದಾಗಿದೆ. ಇದನ್ನ 2018ರಲ್ಲಿ
ಏರ್ ಇಂಡಿಯಾದ ಫ್ಲೀಟ್ಗೆ ಇದನ್ನ ಜಾಯಿನ್ ಮಾಡಲಾಗಿತ್ತು. ಸೊ ಇದರಲ್ಲಿ ನಾವು ಏನು ಇದರ ಒಂದು ಫೀಚರ್ಸ್ ಏನಿದೆ, ಇದರ ವೈಶಿಷ್ಟ್ಯತೆಗಳಿದಾವೆ ಅಂದ್ರೆ ಇದರಲ್ಲಿ ಒಂದು ಮಿಸೈಲ್ ವಾರ್ನಿಂಗ್ ಸೆನ್ಸರ್ ಇದೆ, ಕೌಂಟರ್ ಮೇಜರ್ ಡಿಸ್ಪೆನ್ಸಿಂಗ್ ಡಿಫೆನ್ಸ್ ಸಿಸ್ಟಮ್ ಇದೆ, ಲಾರ್ಜ್ ಏರ್ಕ್ರಾಫ್ಟ್ ಇನ್ಫ್ರಾರ್ಡ್ ಕೌಂಟರ್ ಮೇಜರ್ಸ್ ಮತ್ತು ಸೆಲ್ಫ್ ಪ್ರೊಟೆಕ್ಷನ್ ಸೂಟ್ಸ್ಗಳಿದಾವೆ ಇದರಲ್ಲಿ. ಸೊ ಈ ಒಂದು ಫ್ಲೈಟ್ ಅನ್ನ, ಈ ಒಂದು ಏರ್ಕ್ರಾಫ್ಟ್ ಅನ್ನ ಇಂಡಿಯನ್ ಏರ್ ಫೋರ್ಸ್ ಪೈಲಟ್ಸ್ಗಳು ಇದನ್ನ ಆಪರೇಟ್ ಮಾಡ್ತಾರೆ. ಏರ್ ಇಂಡಿಯಾ ಒಂದು ಇದ್ರೂ ಸಹಿತ ಏರ್ ಇಂಡಿಯಾ ಪೈಲಟ್ಸ್ಗಳು ಇದನ್ನ ಆಪರೇಟ್ ಮಾಡಲ್ಲ, ಇಂಡಿಯನ್ ಏರ್ ಫೋರ್ಸ್ ಪೈಲಟ್ಸ್ಗಳ ಮೂಲಕ ಇದನ್ನ ಆಪರೇಟ್ ಮಾಡಲಾಗುತ್ತೆ. ನೀವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಏನೇನು ಹೊಸದಾಗಿ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಇಲ್ಲಿ ನೋಡಿ, ಫಸ್ಟ್ ಮುಂದೆ ಒಂದು ಪ್ರೈವೇಟ್ ರೂಮ್ ಇದೆ, ಇಲ್ಲಿ ಒಂದು ಕಾನ್ಫರೆನ್ಸ್ ರೂಮ್ ಇದೆ, ಇಲ್ಲಿ ಒಂದು ಸಿಟ್ಟಿಂಗ್ ಫಾರ್ ಸೆಕ್ಯೂರಿಟಿ ಸ್ಟಾಫ್ಗಳಿದೆ, ಇಲ್ಲಿ ವಿವಿಐಪಿ ಗೆಸ್ಟ್ ಸಿಟ್ಟಿಂಗ್ ಇದೆ, ಇಲ್ಲಿ ನೋಡಬಹುದು. ಸೊ ಈ ತರ ಮಾರ್ಪಾಡು ಮಾಡಿದರೆ, ಸೊ ಅದನ್ನ ರೆಟ್ರೋ ಫಿಟ್ಮೆಂಟ್ ಅಂತ ಕರೀತಾರೆ. ಸೊ ಯುಎಸ್ ಹೋಗಿತ್ತು, 2 ರಿಂದ 3 ವರ್ಷ ಅಲ್ಲಿತ್ತು. ಇವಾಗ ರೆಟ್ರೋ ಫಿಟ್ಮೆಂಟ್ ಆಗಿ ನವದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇದು ಅಲ್ಲಿ ಲ್ಯಾಂಡ್ ಆಗಿದೆ. ನೆಕ್ಸ್ಟ್ ಟಾಪಿಕ್ ಸಿಬಿಡಿ ಆಯಿಲ್ ಬಗ್ಗೆ ಇದೆ. ಸಿಬಿಡಿ ಆಯಿಲ್ ಯಾಕೆ ನ್ಯೂಸ್ ಇದೆ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಶಾಂತ್ ಸಿಂಗ್ ಅವರ ಕೇಸ್ ಏನು ಕಾಂಟ್ರವರ್ಸಿ ನಡೀತಾ ಇದೆ, ಲೈಕ್ ಅದು ಮರ್ಡರ್ ಆಗಿದೆ ಅಥವಾ ಸುಸೈಡ್ ಆಗಿದೆ ಅಂತ ಏನು ಕಾಂಟ್ರವರ್ಸಿ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಸಿಬಿಡಿ ಆಯಿಲ್ ಏನಾಗಿದೆ, ಒಂದು ಇದರ ಬಗ್ಗೆ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ರೀಸೆಂಟ್ ಆಗಿ ಇರ್ಫಾನ್ ಖಾನ್ ಅವರ ನಿಧನವಾಗಿತ್ತು. ಸೊ ಇರ್ಫಾನ್ ಖಾನ್ ಅವರ ಹೆಂಡತಿ ಏನ್ ಹೇಳ್ತಾ ಇದ್ದಾರೆ, ಅವರ ಒಂದು ವೈಫ್ ಏನ್ ಹೇಳ್ತಾ ಇದ್ದಾರೆ, ಸಿಬಿಡಿ ಆಯಿಲ್ ಅನ್ನ ನಮ್ಮ ಇಂಡಿಯಾದಲ್ಲಿ ಅದನ್ನ ಲೀಗಲೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸಿಬಿಡಿ ಆಯಿಲ್ ಅಂದ್ರೆ ಏನು ನೋಡಿ. ಸಿಬಿಡಿ ಆಯಿಲ್ ಅನ್ನ ಕೆನಾಬೀಸ್ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಕೆನಾಬೀಸ್ ಪ್ಲಾಂಟ್ ಅಲ್ಲಿ 2 ಸಬ್ಸ್ಟೆನ್ಸ್ ಬರ್ತವೆ ಮೇನ್ ಆಗಿ, ಒಂದು ಕೆನಾಬಿಡಲ್ ಅಂದ್ರೆ ಸಿಬಿಡಿ, ಇನ್ನೊಂದು ಡೆಲ್ಟಾ 9 ಟೆಟ್ರಾ ಹೈಡ್ರೋ ಕ್ಯಾನಬಿಡಲ್ ಅಂತ, ಇದನ್ನ ಶಾರ್ಟ್ ಆಗಿ THC ಅಂತ ಕರೀತಾರೆ. ಇಲ್ಲಿ ನಾವು ಹೆಚ್ಚು THC ಅನ್ನ ನಾವು ಅಥವಾ ಡೆಲ್ಟಾ 9 ಟೆಟ್ರಾ ಹೈಡ್ರೋ ಕ್ಯಾನಬಿಡಲ್ ಯೂಸ್ ಮಾಡಿದಾಗ ನಮಗೆ ಅಂದ್ರೆ ಹೆಚ್ಚು ನಾವು ಕನ್ಸಂಪ್ಷನ್ ಮಾಡಿದಾಗ ನಮಗೆ ತೊಂದರೆ ಆಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಎಫೆಕ್ಟ್ ಬೀಳುತ್ತೆ. ಆದ್ರೆ ಸಿಬಿಡಿ ಏನಿದೆ, ಆ ಸಿಬಿಡಿಯಿಂದ ಹೆಚ್ಚು ಏನಾಗಿದೆ ನಮ್ಮ ರೋಗಕ್ಕೆ ಟಾಕ್ಸಿಕೇಟ್ ಆಗೋದಿಲ್ಲ ಅಥವಾ ಹೆಚ್ಚು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಸಿಬಿಡಿ ಆಯಿಲ್ ಇಂದ ಕೆಲವು ಬೆನಿಫಿಟ್ಗಳು ಸಹಿತ ಇದಾವೆ. ಮತ್ತೆ ಸಿಬಿಡಿ ಆಯಿಲ್ ಅನ್ನ ಯೂಶುವಲ್ ಆಗಿ ಕ್ಯಾನಬಿಸ್ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಕೊಕೊನಟ್ ಮತ್ತು ಹೆಮ್ ಸೀಡ್ ಆಯಿಲ್ ಜೊತೆ ಮಾಡ್ತಾರೆ, ಡೈಲ್ಯೂಟ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ಈ ಕೆನಾಬಿಡಿ ಆಯಿಲ್ ಇಂದ ಏನ್ ಎಫೆಕ್ಟ್ ಇದೆ ಅಂದ್ರೆ, ಒಂದು ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ, ಎರಡನೇದಾಗಿ ಕೆಮಿಕಲ್ಸ್ ಅಂದ್ರೆ ಲೈಕ್ ಪೇನ್ ಇರಬಹುದು, ಎಫೆಕ್ಟ್ಸ್ ಮೂಡ್ ಇರಬಹುದು ಅಥವಾ ಮೆಂಟಲ್ ಫಂಕ್ಷನ್ ಇರಬಹುದು, ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ. ಮತ್ತೆ ಪೇನ್ ಮತ್ತು ಚಿಂತೆ ಏನ್ ಮಾಡುತ್ತೆ, ಆಂಗ್ಸೈಟಿ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಅದೇ ರೀತಿ ಸೈಕೋಟಿಕ್ ಏನಾದ್ರು ಸಿಂಪ್ಟಮ್ಸ್ ಇದ್ರೆ ಅದನ್ನು ಸಹಿತ ಕಡಿಮೆ ಮಾಡುತ್ತೆ. ಸೊ ಇದೊಂದು ವಿಶೇಷತೆ ಸಿಬಿಡಿ ಆಯಿಲ್ದು. ಹಾಗಾಗಿ ಇದು ಇಂಡಿಯಾದಲ್ಲಿ ಲೀಗಲೈಸ್ ಮಾಡಬೇಕಂತ ಕೆಲವರು ಇದರ ಬಗ್ಗೆ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಹಾಗಾಗಿ ಇದು ನ್ಯೂಸ್ ಅಲ್ಲಿತ್ತು. ನೆಕ್ಸ್ಟ್ ಟಾಪಿಕ್ ಮಧುಕಾ ಡಿಪ್ಲೋ ಸ್ಟೆಮನ್ ಬಗ್ಗೆ ಇದೆ ನೋಡಿ. ಈ ಒಂದು ಟಾಪಿಕ್ ದ ಹಿಂದೂದಲ್ಲಿ ಬಂದಿರೋದು. ಟಾಪಿಕ್ ಏನಿದೆ ಅಂದ್ರೆ, ಒಂದು ಮರದ ಸ್ಪೆಸಿಸ್, ಮರದ ಒಂದು ಜಾತಿ, ಒಂದು ಪ್ರಭೇದ. ಆ ಪ್ರಭೇದ ನಮ್ಮ ದೇಶದಲ್ಲಿ ನಾವು ಕಂಪ್ಲೀಟ್ ಆಗಿದೆ, ಎಕ್ಸ್ಟಿಂಟ್ ಆಗಿದೆ ಅಂದ್ರೆ ನಾವು ಇನ್ ಮುಂದೆ ನೋಡಕ್ಕೆ ಸಾಧ್ಯವಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ರೀಸೆಂಟ್ ಆಗಿ ವಿಜ್ಞಾನಿಗಳು ಕೇರಳದ ಕೊಲ್ಲಂ ಡಿಸ್ಟ್ರಿಕ್ಟ್ ಅಲ್ಲಿ 180 ವರ್ಷಗಳ ಆದ ನಂತರ ಒಂದು ಮರವನ್ನ, ಒಂದು ಟ್ರೀ ಸ್ಪೀಸ್ ನ ರೀಡಿಸ್ಕವರ್ ಮಾಡಿದರೆ. ಅದನ್ನ ಮಧುಕಾ ಡಿಪ್ಲೋಸ್ಟೆಮನ್ ಒಂದು ಸ್ಪೀಸಿಸ್ ಅಂತ ಅವರು ಐಡೆಂಟಿಫೈ ಮಾಡಿದ್ದಾರೆ. ಇದರ ಫ್ಯಾಮಿಲಿ ಸಪೋಟೇಸಿ ಅಂತದೆ. ಇದು ವೆಸ್ಟರ್ನ್ ಘಾಟ್ ನ ಒಂದು ಕೆಟನ್ ಸ್ಪೀಸಿಸ್. ಇದನ್ನ ಫಸ್ಟ್ ಟೈಮ್ 1835ರಲ್ಲಿ ಇದನ್ನ ಫಸ್ಟ್ ಟೈಮ್ ಕಲೆಕ್ಟ್ ಮಾಡಲಾಗಿತ್ತು. ಕಲೆಕ್ಟ್ ಮಾಡಿದವರು ಯಾರಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಒಬ್ಬರು ಸರ್ಜನ್ ಬೊಟನಿಸ್ಟ್ ಇದ್ರು, ಅವರ ಹೆಸರು ರಾಬರ್ಟ್ ವಿ ಅಂತ. 1835ರಲ್ಲಿ ಟೋಟಲ್ ಆಗಿ ಈ ಸ್ಪೀಸಿಸ್ ನ 3 ಸ್ಪೀಸಿಸ್ ಅವ್ರೇನ್ ಮಾಡ್ತಾರೆ, ಫಸ್ಟ್ ಕಲೆಕ್ಟ್ ಮಾಡ್ತಾರೆ. ಸೊ ಇವಾಗ ನಮ್ಗೆ ಸಿಕ್ಕಿರೋದು ಯಾವ್ದ್ರೆ ಒಂದು ಸ್ಪೆಸಿಮನ್, ಅದು ಒಂದೇ ಲೊಕ್ಯಾಲಿಟಿಯಲ್ಲಿ ಸಿಕ್ಕಿದೆ ನಮಗೆ, ರೈಟ್. ಸೊ ಇದೊಂದು ಏನು ರೀಡಿಸ್ಕವರಿ ಆಗಿದೆ, ಇದು ರಿಮಾರ್ಕೆಬಲ್ ಮತ್ತು ಇದು ಎಕ್ಸ್ಟ್ರೀಮ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸೈಂಟಿಫಿಕ್, ಎನ್ವೈರನ್ಮೆಂಟ್ ಮತ್ತು ಕನ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇದು ಒಂದು ಸಿಂಗಲ್ ಲೊಕ್ಯಾಲಿಟಿಯಲ್ಲಿ ನಮಗೆ ಫೌಂಡ್ ಆಗಿದೆ, ಮತ್ತೆ ಒಂದೇ ಒಂದು ಸ್ಪೆಸಿಮನ್ ಏನಾಗಿದೆ ನಮಗೆ ಗೊತ್ತಾಗಿದೆ, ಇಲ್ಲಿ ನೋಡಬಹುದು ನೀವು. ಸೊ ಈ ಒಂದು ಮರ. ಸೊ ಹಾಗಾಗಿ ಇದನ್ನ IUCN ರೆಡ್ ಲಿಸ್ಟ್ ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ ಕ್ಯಾಟಗರೀಸ್ ಇದನ್ನ ಸೆಪರೇಟ್ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ, ಮಧುಕಾ ಡಿಪ್ಲೋಸ್ಟೆಮನ್ ಎಂಬ ಒಂದು ಸ್ಪೀಸಿಸ್ ಇದು ನಾವು ಎಕ್ಸ್ಟೆಂಡ್ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಆದರೆ ರೀಸೆಂಟ್ ಆಗಿ ವಿಜ್ಞಾನಿಗಳು ಕೇರಳದ ಕೊಲ್ಲಂ ಡಿಸ್ಟ್ರಿಕ್ಟ್ ಅಲ್ಲಿ ಇದನ್ನ ರೀಡಿಸ್ಕವರ್ ಮಾಡಿದರೆ. 180 ವರ್ಷಗಳ ಆದ ನಂತರ ಇದನ್ನ ರೀಡಿಸ್ಕವರ್ ಮಾಡಿದ್ದಾರೆ. ಮತ್ತೆ ಈ ಒಂದು ಸ್ಪೀಸಿಸ್ ಅನ್ನ ಒಂದೇ ಕಡೆ ಸಿಕ್ಕಿದ್ರಿಂದ ಮತ್ತೆ ಒಂದೇ ಸ್ಪೀಸಿಸ್ ನಾವು ರೀಡಿಸ್ಕವರ್ ಮಾಡೋ ಕಾರಣ ಇದನ್ನ IUCN ರೆಡ್ ಲಿಸ್ಟ್ ಅಲ್ಲಿ ಕ್ರಿಟಿಕಲ್ ಎಂಡೇಂಜರ್ ಕ್ಯಾಟಗರಿಗೆ ಇದನ್ನ ಸೇರ್ಪಡೆ ಮಾಡಿದರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಕೇಳಬಹುದು ನಿಮಗೆ, IUCN ರೆಡ್ ಲಿಸ್ಟ್ ಅಲ್ಲಿ ಮಧುಕಾ ಡಿಪ್ಲೋಸ್ಟೆಮನ್ ಎಂಬ ಒಂದು ಸ್ಪೀಸಿಸ್ ಯಾವ ಒಂದು ಕ್ಯಾಟಗರಿಯಲ್ಲಿ ಹಾಕಿದ್ದಾರೆ ಅಂತ ಪ್ರಶ್ನೆ ಕೇಳಬಹುದು. ಆ ಒಂದು ಉತ್ತರ ಕ್ರಿಟಿಕಲಿ ಎಂಡೇಂಜರ್. ನೆಕ್ಸ್ಟ್ ನಿನ್ನೆ ನಿಮಗೆ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ ಹಿಂದಿನ ವಿಡಿಯೋದಲ್ಲಿ, ಏನಂದ್ರೆ ಸ್ಮಾರ್ಟ್ ಸಿಸ್ಟಮ್ ಬಗ್ಗೆ ನಾನು ಕೊಟ್ಟಿದ್ದೆ. ಸ್ಮಾರ್ಟ್ ಸಿಸ್ಟಮ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಸ್ಮಾರ್ಟ್ ಸಿಸ್ಟಮ್ ಬಗ್ಗೆ ಸರಿಯಾದ ಹೇಳಿಕೆಗಳು ಯಾವ ಅಂತ ಕೇಳ್ತಾ ಇದ್ದಾರೆ. 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಏನಂತಂದ್ರೆ, ಇಟ್ ಸ್ಟ್ಯಾಂಡ್ಸ್ ಫಾರ್ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ. ಹೌದು, ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಎರಡನೇದಾಗಿ, ಇಟ್ ಕವರ್ಸ್ ಮೋಸ್ಟ್ ಆಫ್ ಇಟ್ಸ್ ಫ್ಲೈಟ್ ಇನ್ ದ ಏರ್ at higher altitudes with two-way data link. Two-way data link ಏನಿದೆ ಇದು ತಪ್ಪಾದ ಹೇಳಿಕೆ. ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋಗಬಹುದು, ಆದರೆ ಟೂ ವೇ ಡೇಟಾ ಲಿಂಕ್ ಇದು ಇಲ್ಲ. ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗುತ್ತೆ.
ಸೊ ಯಾವಾಗ ಎರಡನೇ ಹೇಳಿಕೆ ತಪ್ಪಾಗುತ್ತೆ, ನಿಮಗೆ ಒಂದನೇ ಹೇಳಿಕೆ ಗೊತ್ತಿದೆ, ಮೂರನೇ ಹೇಳಿಕೆ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ, ಬಟ್ ಎರಡನೇ ಹೇಳಿಕೆ ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಡೈರೆಕ್ಟ್ ಆಗಿ ಎರಡನೇ ಹೇಳಿಕೆ ಇರುವ ಆಪ್ಷನ್ ನ ಎಲಿಮಿನೇಟ್ ಮಾಡಬಹುದು. ಲೈಕ್ ಆಪ್ಷನ್ ಎ ಅನ್ನ, ಆಪ್ಷನ್ ಬಿ ಅನ್ನ ಮತ್ತೆ ಆಪ್ಷನ್ ಡಿ ಅನ್ನ ನೀವು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು. ಸೊ ಉಳಿದ ಆಪ್ಷನ್ ಸಿ ಆಗುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇವತ್ತಿನ ಪ್ರಶ್ನೆ ನಿಮಗೆ ಇವಾಗ ತಾನೇ ನಾನು ಶೌರ್ಯ ಮಿಸಾಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಶೌರ್ಯ ಮಿಸಾಲ್ ಬಗ್ಗೆ ಇಲ್ಲೊಂದು MCQ ಇದೆ. ಸೊ ಇದನ್ನ ನೀವು ನೀಟಾಗಿ ಓದಿ ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇವತ್ತು ನಾವು ಟೋಟಲ್ ಆಗಿ ಇಲ್ಲಿ 7 ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.